ಯೂಟ್ಯೂಬ್ ಚಾನಲ್ ಮನೆಗೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಹೊಸ ವಿಡಿಯೋಗೆ ನಾನು ಇವತ್ತಿರೋದು ಎಲ್ಲಪ್ಪ ಅಂದರೆ ಮೈಸೂರು ಜಂಕ್ಷನಲ್ಲಿ. ಆ್ಯಕ್ಚುಲಿ ನಾನು ಅಶೋಕಪುರಂಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗೋಕ್ಕೆ ನನಗೆ ಕೆಲವೊಂದು ಜವಾಬ್ದಾರಿಗಳಿಂದ ಕಾರಣಾಂತರಗಳಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಟೈಮ್ ಆಗಿರೋದಕ್ಕೋಸ್ಕರ ನಾನು ಮೈಸೂರಿಂದನೇ ನನ್ನ ಟ್ರಾವೆಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಟ್ರೈನ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ, ಯಾವ ಟ್ರಾವೆಲ್ ಬಗ್ಗೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ ಹೋಗೋಣ, ಟ್ರಾವೆಲ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಟ್ರೈನು ಆ್ಯಕ್ಚುಲಿ 3 ಗಂಟೆ 5 ನಿಮಿಷಕ್ಕೆ ಬರುತ್ತೆ ಇಲ್ಲಿಗೆ. ಟ್ರೈನ್ ಯಾವುದು, ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಟ್ರೈನ್ ಹಿಸ್ಟ್ರಿ ಏನು ಅಂತ ತಿಳ್ಕೊಬೇಕಾ? ಬನ್ನಿ ಹೋಗೋಣ. ಹಾಗಾದ್ರೆ ಫಸ್ಟ್ ಹೋಗೋದೀಗ ಟಿಕೆಟ್ ಕೌಂಟರ್ ಹತ್ರ. ಜನರಲ್ ಟ್ರಾವೆಲ್ ಮಾಡೋದ್ರಿಂದ ಟಿಕೆಟ್ನ ತಗೊಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನನ್ನ ಟ್ರಾವೆಲ್ ಜೊತೆಗೆ ನೀವು ಕೂಡ ಟ್ರಾವೆಲ್ ಮಾಡುವಂತ್ರಿ. ಬಿಡ್ತು ನೋಡಿ, ನಮ್ದು 12786 ಟ್ರೈನ್ ನಂಬರು. ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ತಾಳಗುಪ್ಪ ಎಕ್ಸ್ಪ್ರೆಸ್ ನೋಡಿ, ಇದು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ, ನಮ್ಮ ಸೆಕೆಂಡ್ ಕ್ರಾಸ್. ಈಗ ಬರ್ತಾ ಇರೋದು ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡಿ, ಇದು KSR ಬೆಂಗಳೂರಿಂದ. ಅದಕ್ಕೋಸ್ಕರ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ. ಅಯ್ಯೋ, ಟ್ರೈನ್ ಅನ್ಕೊಂಡೆ ಅಲ್ಲ. ಇದೇ ಟ್ರೈನ್ ನೋಡಿ, ಅನಂತಪುರ ಟು KSR ಬೆಂಗಳೂರಿಗೆ ಹೋಗೋ ಮೆಮೋ ಟ್ರೈನು. ಎಲ್ಲರೂ ನೋಡಿರ್ಬೋದು ಇದಕ್ಕೂ ಮುಂಚೆ ನಮ್ಮ ಮೈಸೂರು ಜಂಕ್ಷನ್ನ. ನಾನು ಇದು 2ನೇ ಸಾರಿ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇರೋದು. ನಾನು ಮೈಸೂರು ಜಂಕ್ಷನಲ್ಲಿ ಹೋಗಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಗೇಟ್ ನಂಬರ್ 2 ಅಂತ ಕಾಣಿಸ್ತಿದೆ, ಅಲ್ಲಿಗೆ ಹೋಗೋಣ ಬನ್ನಿ. ಟಿಕೆಟ್ ಕೌಂಟ್ರ್ ಅಲ್ಲೇ ಇರೋದು. ಇಲ್ಲೆಲ್ಲ ಆಟೋ ಅವೈಲೇಬಲ್ ಇದ್ದಾವೆ ನೋಡಿ. ಆಚೆ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಮೈಸೂರು ಜಂಕ್ಷನಿಗೆ ಬಂದಮೇಲೆ ಬಸ್ ಸ್ಟಾಪ್ಗೆ ಅಥವಾ ಬೇರೆ ಕಡೆ ಪ್ಲೇಸಸ್ಗೆ. ಮೈಸೂರು ಜಂಕ್ಷನ್ ಟಿಕೆಟ್ ಕೌಂಟ್ರ್ ಇಲ್ಲಿ ಗೇಟ್ ನಂಬರ್ 2 ಇಂದ ಒಳಗಡೆ ಹೋಗಬೇಕು ಟಿಕೆಟ್ ಕೌಂಟ್ರಿಗೆ. ನಮ್ಮ ಟ್ರೈನ್ನ ಇದು ಡಿಸ್ಪ್ಲೇ ಬೋರ್ಡಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡಿ, 12786 ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹಾಕಿದ್ದಾರೆ. 3 ಗಂಟೆ 5 ನಿಮಿಷಕ್ಕೆ ಇಲ್ಲಿಗೆ ಬರುತ್ತೆ ಅಶೋಕಪುರಂಯಿಂದ. ಅಶೋಕಪುರಂದಲ್ಲಿ 2:55ಕ್ಕೆ ಅಲ್ಲಿಂದ ಹೊರಡುತ್ತೆ. ಇಲ್ಲಿ 10 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ. 3 ಗಂಟೆ 15 ನಿಮಿಷಕ್ಕೆಲ್ಲ ನಮ್ಮ ಟ್ರೈನ್ ಹೊರಡುತ್ತೆ. ಬನ್ನಿ ಟಿಕೆಟ್ ತಗೊಂಡು ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲೇ ಇದೆ, ಹೋಗೋಣ ಒಳಗಡೆ. ಇಂಡಿಯನ್ ರೈಲ್ವೇದವರು ಹೊಸದೊಂದು ಆ್ಯಪ್ ತಂದಿದ್ದಾರೆ, ರೈಲ್ವನ್ ಆ್ಯಪ್ ಅಂತ. ಅದರಿಂದ ನೀವು ಅನ್ರಿಸರ್ವ್ಡ್ ಟಿಕೆಟ್ನ ತಗೊಳ್ಳೋದ್ರಿಂದ 3% ನಿಮಗೆ ರಿಯಾಯಿತಿ ಉಳಿಯುತ್ತೆ ನೋಡಿ. ಈ ಥರ ಜನರಲ್ ಟಿಕೆಟ್ಗಾಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋ ಬದಲು ಈ ಥರ ನೀವೇ ಬಂದ್ಬಿಟ್ಟು ಇಲ್ಲೇ ತಗೋಬೋದು. ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ, ಮಾಹಿತಿನ ತಿಳಿಸ್ತೀನಿ. ನಮ್ಮ ಒಂದು ಟಿಕೆಟ್ ಕೌಂಟ್ರ್ ಯಾವ ರೀತಿ ಇದೆ ಮೈಸೂರು ಜಂಕ್ಷನಲ್ಲಿ ನೋಡಿ. ಇದೇ ನೋಡಿ ನಮ್ಮ ಮೈಸೂರು ಜಂಕ್ಷನ್. ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗುತ್ತೆ, ಬರುತ್ತೆ ನಮ್ಮ ಟ್ರೈನು. ಅದಕ್ಕೆ 1ಗೆ ಹೋಗ್ತಾ ಇದ್ದೀನಿ. ಅಥವಾ ಬೇರೆ ಪ್ಲಾಟ್ಫಾರ್ಮ್ ನಂಬರ್ ಬರೋದಾಗಿದ್ದರೆ ಈ ಕಡೆನೇ ಇದೆ ಹೋಗೋಕ್ಕೆ ಎಕ್ಸ್ಲೇಟರ್ ಅಂತೇಳಿ, ಅದನ್ನು ತೋರಿಸ್ತೀನಿ ಬನ್ನಿ. ಈ ಕಡೆಯಿಂದ ಹೋಗಿ ಎಕ್ಸ್ಲೇಟರಿಂದನೂ ಹೋಗ್ಬೋದು ನೋಡಿ. ಈ ಥರ ನನಗೆ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲೇ ಇರೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಈಗ. ಬನ್ನಿ ಹೋಗೋಣ. ನೋಡಿ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 1. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರೋದಕ್ಕೋಸ್ಕರ ಜನರಲ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಕಡೆ ನಿಂತಿರೋದು ಕಡಲೂರು ಪೋರ್ಟ್ ಜಂಕ್ಷನ್ಗೆ ನಾನು ಬಿಫೋರ್ ಟೈಮ್ಗೆ ಬಂದಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 2:42 ಆಗಿದೆ. ನಮ್ಮ ಟ್ರೈನ್ ಬರೋದು 3 ಗಂಟೆ 5 ನಿಮಿಷಕ್ಕೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ಅಂತ ಹೇಳಿದ್ದೆ. ಈ ಕಡೆ ಮೇಂಟೆನೆನ್ಸ್ ಸೆಂಟರ್ ಇದೆ ನೋಡಿ ನಮ್ಮ ಮೈಸೂರು ಜಂಕ್ಷನಲ್ಲಿ. ಲೋಕೋಮೋಟಿವ್ ಬರ್ತಾ ಇದೆ ನೋಡ್ರಿ, ಇದ್ರದ್ದು ಗತ್ತೆ ಬೇರೆ ಯಾವ ರೀತಿ ಬರ್ತಾ ಇದೆ. ನಮ್ಮ ಹುಬ್ಳಿದು ನೋಡಿ, ಇದು 70374. ಬಿಡ್ತು ನೋಡಿ, ನಮ್ಮದು 12786 ಟ್ರೈನ್ ನಂಬರು. ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಈಗ 3 ನಿಮಿಷ ಡಿಲೇ ಆಗಿ ಬಂದಿದೆ. 3 ಗಂಟೆ 5 ನಿಮಿಷಕ್ಕೆ ಬರಬೇಕಿತ್ತು, ಈಗ ಟೈಮ್ ಲೇಟ್ ಆಗಿದೆ. ಹೌದು, ನಮ್ಮ ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಮೊದಲು ಯಾವ ಹೆಸರಿತ್ತು ಅಂತ ನಿಮ್ಗೇನಾದರೂ ಗೊತ್ತಾ? ಕಮೆಂಟ್ ಮಾಡಿ. ಗ್ಯಾಪ್ 7 ಇದೆ, ಎಲೆಕ್ಟ್ರಿಕಲ್. ಜನ ನೋಡಿ ಯಾವ ಥರ ಇದ್ದಾರೆ ನಮ್ಮ ಟ್ರೈನ್ಗೆ. ಸಾಹಸ ಮಾಡಿ ಈ ವಿಂಡೋ ಸೀಟ್ನ ಹುಡ್ಕೊಂಡೆ ಜನರಲಲ್ಲಿ. ಈ ಥರ ಸಿಕ್ಕರೆ ನನಗೆ ಟ್ರಾವೆಲ್ ಮಾಡುವಾಗ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಟ್ರೈನ್ದು ಸಿಗ್ನಲ್ ಬಂದೇ ಬಿಡ್ತು ನೋಡಿ. ನಾನು ಅಶೋಕಪುರಂಗೆ ಹೋಗಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು ವೀಡಿಯೋ. ಬಟ್ ಇಲ್ಲಿ ಮೈಸೂರು ಜಂಕ್ಷನಿಂದ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಹೇಗೋ ನನಗಾದಷ್ಟು ನಾನು ಟ್ರೈ ಮಾಡ್ತೀನಿ ಬೆಸ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ. ನಮ್ಮ ಟ್ರೈನ್ ಮೂವ್ ಆಗೇ ಬಿಡ್ತು ಆನ್ ದ ಟೈಮ್ಗೆ. ಬಟ್ ಬಂದಿದ್ದೆ 3 ನಿಮಿಷ ಡಿಲೇ ಆಗಿ. 10 ಮಿನಿಟ್ಸ್ ಆಲ್ಟ್ ಇತ್ತು. 10 ಮಿನಿಟ್ಸ್ ಆಗಿದ ತಕ್ಷಣ ಈಗ ಡಿಪಾರ್ಚರ್ ಆಗ್ತಿದೆ. ಮೈಸೂರು ಜಂಕ್ಷನ್ಗೆ ಬಾಯ್ ಬಾಯ್ ಹೇಳ್ತಾ ಈಗ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತ ಕಂಟಿನ್ಯೂ ಮಾಡೋಣ ಬನ್ನಿ. ತಾಳಗುಪ್ಪ ಎಕ್ಸ್ಪ್ರೆಸ್ ನೋಡಿ, ಇದು ಕುವೆಂಪು. ಯಾವುದು ಫಸ್ಟ್ ಕ್ರಾಸಿಂಗ್ ಇದು ಮೈಸೂರು ಜಂಕ್ಷನ್ ಹೊರಡ್ತಾ ಇದ್ರೇ ನಾವು ಡಿಪಾರ್ಚರ್ ಆಗ್ತಾ ಇದ್ದೀವಿ. ಇದು ಅರೈವಲ್ ಆಗ್ತಾ ಇದೆ.
ಕ್ರಾಸಿಂಗ್ ಹೋಯ್ತಲ್ವ ತಾಳಗುಪ್ಪ ಟು ಮೈಸೂರು ಕುವೆಂಪು ಎಕ್ಸ್ಪ್ರೆಸ್ಸು, ಈ ಟ್ರೈನ್ ಬಗ್ಗೆ ಕೂಡ ಜರ್ನಿ ಮಾಡಿಕೊಡಿ ಅಂತ ಕಾಮೆಂಟ್ ಮಾಡಿದ್ದೀರಾ. ಆದಷ್ಟು ಬೇಗ ಆ ಟ್ರೈನ್ ಟ್ರಾವೆಲ್ ವಿಡಿಯೋ ಕೂಡ ಮಾಡ್ತೀನಿ. ಈಗ ನೆಕ್ಸ್ಟ್ ಬರೋ ಸ್ಟಾಪ್ ನಮ್ಮದು ಮಂಡ್ಯ. ಬನ್ನಿ, ಸ್ಟಾಪ್ ಬಂದಿದ ತಕ್ಷಣನೇ ಹೇಳ್ತೀನಿ. ಮೈಸೂರಿಂದ ಮಂಡ್ಯಕ್ಕೆ 44 ಕಿಲೋಮೀಟರ್ ಇದೆ. ಫಸ್ಟ್ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನಮ್ಮ ಟ್ರೈನು. ಜಂಕ್ಷನ್ನ ದಾಟಿದ ತಕ್ಷಣವೇ ಸ್ಪೀಡು ಎಷ್ಟು ಹೋಗ್ತಾ ಇದೆ. ಯಾವ ರೀತಿ ಇದೆ ನೋಡಿ ಚಾರ್ಜಿಂಗ್ ಇಡೋದಕ್ಕೆ. ಭಾಳ 3 ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲೆಲ್ಲ ಸೀಟ್ಗಳು ಕೂಡ ಚೆನ್ನಾಗಿದ್ದಾವೆ ಜನರಲಲ್ಲಿ. ಅದೇ ರೀತಿ ವಾಶ್ರೂಮ್ ಕೂಡ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತೇಳಿ. ಜನರಲಲ್ಲಿ ವಾಶ್ರೂಮ್ ಯಾವ ರೀತಿ ನೀಟಾಗಿದೆ ಅಂತೇಳಿ ತೋರಿಸ್ತೀನಿ. ತುಂಬ ನೀಟಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಅಪೋಸಿಟ್ ಕನ್ನಡಿ ಕೂಡ ಇದೆ. ಈ ಕಡೆನೂ ಜನರಲ್ಲೇ ಇರೋದು, ಈ ಕಡೆನೂ ಜನರಲ್ಲೇ ಇರೋದು. ನನ್ನ ಒಂದು ಟ್ರೈನ್ ಟ್ರಾವೆಲ್ ವಿಡಿಯೋಗೆ ನಿಮ್ಮ ಒಂದು ಸಪೋರ್ಟ್ ಮತ್ತು ನಿಮ್ಮ ಒಂದು ಲೈಕ್, ಕಾಮೆಂಟ್, ಶೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಹುಡುಗಿ ಜನರಲಲ್ಲಿ ಸೋಲೋ ಟ್ರಾವೆಲ್ ಮಾಡ್ತಾ ಇರೋದೇ ತುಂಬ ಅಂದರೆ ರೇರು. ಅದರಲ್ಲಿ ನಾನು ಫುಲ್ ಧೈರ್ಯ ಮಾಡಿ ಈ ಒಂದು ಹೆಜ್ಜೆನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹೆಜ್ಜೆನ ಮುಂದಕ್ಕಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಯಾಕಂದರೆ ಒಂದು ವೀಡಿಯೋದಲ್ಲಿ, ಹಿಂದಿನ ವೀಡಿಯೋದಲ್ಲೆಲ್ಲ ನಿಮ್ಮ ಕಾಮೆಂಟು ಮತ್ತು ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇವತ್ತು ಡೇಟ್ ಬಂದುಬಿಟ್ಟು ಮಾರ್ಚ್ 13. ನಾನು ಟ್ರಾವೆಲ್ ಮಾಡ್ತಾ ಇರೋದು ಇವತ್ತು ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು. ಕೆಲವೊಬ್ಬರು ಕಾಮೆಂಟಲ್ಲಿ ತಿಳಿಸಿದ್ರಿ ನಿಮ್ಮ ಡೇಟ್ ತಿಳಿಸಿ, ಯಾವ ಡೇಟ್ಗೆ ಹೋಗ್ತೀರಾ, ಎಷ್ಟನೇ ತಾರೀಕು, ಯಾವ ದಿನದಲ್ಲಿ ಹೋಗ್ತೀರಾ ಅಂತ. ಅದಕ್ಕೋಸ್ಕರ ಡೇಟ್ ಕೂಡ ಹೇಳ್ತಾ ಇದ್ದೀನಿ. ಇದು ಜನರಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಅಶೋಕಪುರಂ ಮೈಸೂರು ಜಂಕ್ಷನಿಂದ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಜನರಲಲ್ಲಿ ಕಡಿಮೆ. ಬರ್ತಾ ಜನರು ಯಾವ ರೀತಿ ಬರ್ತಾರೆ ಅಂತೇಳಿ, ಯಾವ ರೀತಿ ಫ್ಯಾನ್ಸ್ ಇದ್ದಾರೆ ಅಂತ ಕೂಡ ತಿಳಿಸ್ತೀನಿ. ಬನ್ನಿ ಹೋಗೋಣ ನಮ್ಮ ಜರ್ನಿನ. ಹಾಗೆ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ಶ್ರೀರಂಗಪಟ್ಟಣದಲ್ಲಿ ಯಾವುದೇ ರೀತಿ ನಮ್ಮ ಟ್ರೈನ್ ಸ್ಟಾಪ್ ಇಲ್ಲ. ಸ್ಕಿಪ್ ಮಾಡ್ತಾ ಇದ್ದೀನಿ ಶ್ರೀರಂಗಪಟ್ಟಣ. ಪಾಂಡವಪುರದಲ್ಲಿ ಕೂಡ ಯಾವುದೇ ರೀತಿ ಸ್ಟಾಪ್ ಇಲ್ಲ ನಮ್ಮ ಟ್ರೈನು. ಪಾಂಡವಪುರನ ನೋಡಿ ಎಷ್ಟು ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಾ ಇದ್ದಾರೆ. ಹೊಡಿತಾನೆ ನಮ್ಮ ಗಾಡಿನ ಸ್ಪೀಡಲ್ಲಿ. ಸ್ಟೇಷನ್ ಇದೆ ಅಂತ ಕೂಡ ಯಾವುದೇ ರೀತಿ ಲೆಕ್ಕ ಮಾಡ್ತಿಲ್ಲ. ಸ್ಪೀಡ್ ನೋಡೋದಾದ್ರೆ ತೋರಿಸ್ತೀನಿ ಬನ್ನಿ ನಿಮಗೆ. ಸ್ಪೀಡು ನೋಡಿ 91 ಸ್ಪೀಡಲ್ಲಿ ಹೋಗ್ತಾ ಇದೆ. ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೊಂದು ಕ್ವಶನ್ ಕೇಳಿದೆ. ನಮ್ಮ ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಈ ಹೆಸರಿಗಿಂತ ಮುಂಚೆ ಯಾವ ಹೆಸರಿತ್ತು ಅಂತೇಳಿ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಅಂತ ಹೇಳಿದೆ. ಎಷ್ಟು ಜನ ಕಾಮೆಂಟ್ ಮಾಡಿದ್ದೀರಿ ಅಂತ ನೋಡೋಣ. ಕೆಲವೊಬ್ರು ಮಾಡಿದ್ದಾರೆ ಕರೆಕ್ಟ್ ಆನ್ಸರು. ಹೌದು, ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಈ ಟ್ರೈನ್ಗೆ ಮೊದಲು ಹೆಸರಿತ್ತು ನೋಡಿ. ಅದು ಏನಕ್ಕೆ ಈಗ ಚೇಂಜ್ ಆಯಿತು ಅಂತೇಳಿ ಈ ಟ್ರೈನ್ ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಳೋದಾದರೆ ತುಂಬಾ ಇದೆ. ಬನ್ನಿ ತಿಳ್ಕೊಳ್ಳೋಣ ಹಿಸ್ಟ್ರಿ ಕೂಡ. ಪವರ್ ನೋಡಿ ಯಾವ ಥರ ಇದೆ, ಎಂಥ ಸ್ಪೀಡಲ್ಲಿ ಹೋಗ್ತಾ ಇದೆ ನೋಡಿ. 117, 115 ವರೆಗೆಲ್ಲ ರೀಚ್ ಆಗಿದೆ ಸ್ಪೀಡು. ಟ್ರೈನು 130 ವರೆಗಿದೆ ಸ್ಪೀಡು. ಅದಕ್ಕೋಸ್ಕರ ಇಷ್ಟೆಲ್ಲ ಜಾಸ್ತಿನೇ ಹೋಗ್ತಾ ಇದೆ ಸ್ಪೀಡಲ್ಲಿ. LHP ಪವರ್ ಗುರು ಇದು 130ಗೆಲ್ಲ ಸ್ಪೀಡ್ ಹೋಗುತ್ತೆ. ಇವತ್ತು ಕೂಡ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ನಮ್ಮ LHP ಪವರ್ದು ಸೌಂಡ್ ಕೇಳಿ ಯಾವ ಥರ ಇದೆ ಅಂತೇಳಿ. ಅಶೋಕಪುರಮಿಂದ 3ನೇ ಸ್ಟಾಪ್ ಆಗಿರುವ ಮಂಡ್ಯ ಸ್ಟೇಷನ್ಗೆ ಬಂದೇ ಬಿಟ್ವಿ. ನಾವು ಬರಬೇಕಾಗಿರೋ ಟೈಮ್ ಬಂದ್ಬಿಟ್ಟು 3:45. ಬಟ್ ನಾವೀಗ ಬಂದಿರೋದು 3:50. 5 ನಿಮಿಷ ನಮ್ಮ ಟ್ರೈನ್ ಡಿಲೇ ಆಗಿದೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಇದು ಮೇನ್ ಲೈನ್ ಆಗಿರೋದ್ರಿಂದ ಯಾವಾಗಲೂ ಬೆಂಗಳೂರಿಗೆ ಹೋಗೋ ಟ್ರೈನ್ಗಳೆಲ್ಲ 3 ಅಥವಾ 4ಗೆಲ್ಲ ಬರುತ್ತೆ. ಸಾರಿ, ಮಿಸ್ ಆಗಿ ನಾನು 4 ಅಂತ ಹೇಳ್ಬಿಟ್ಟೆ. 3 ಪ್ಲ್ಯಾಟ್ಫಾರ್ಮ್ ಇರೋದು ಮಂಡ್ಯದಲ್ಲಿ. ನಾವೀಗ 3ನೇ ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಬಂದಿದ್ದೀವಿ. ಇಡೀ ಲೋಕೋ ಪೈಲಟ್ ನೋಡಿ ನಮ್ಮ ಟ್ರೈನ ಚೆಕ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಬಂದುಬಿಟ್ಟು. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ಮಂಡ್ಯದಲ್ಲಿ.
ಇನ್ನೇನು 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಸಿಗ್ನಲ್ ಬರ್ತಾ ಇದೆ. ಸಿಗ್ನಲ್ ಅಂತೂ ಬಂದೇ ಬಿಡ್ತು. ಮಂಡ್ಯಕ್ಕೆ ಇನ್ನೇನು ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ನಮ್ಮ ಮೈಸೂರು ಜಂಕ್ಷನ್ ಅವ್ರನ್ನ ಆ್ಯಕ್ಸೆಪ್ಟ್ ಹೇಳಬೇಕು. ಯಾಕಂದರೆ ಇಲ್ಲಿ ಲೇಡಿ ಲೋಕೋ ಪೈಲಟೇ ನಮ್ಮ ಟ್ರೈನ್ನ ಈಗ ಲೀಡ್ ಮಾಡ್ತಾ ಇರೋದು. ಅಯ್ಯೋ ಹತ್ತೋದು ಇಳಿಯೋದು. ಗಂಡು ಮೆಟ್ಟಿದ ನಾಡು ನಮ್ಮ ಮಂಡ್ಯ, ಹಂಗೆ ಸಕ್ಕರೆ ನಾಡು ಕೂಡ ಅಂತೀವಿ. ಮೇನ್ ಲೈನ್ ಮೇಲೆ ಹೋಗೋದಕ್ಕೆ ಮಂಡ್ಯದಿಂದ ಬಿಟ್ಟಿದ ತಕ್ಷಣ ನಮ್ಮ ಟ್ರೈನ್ಗೆ ಚನ್ನಪಟ್ಟಣದಲ್ಲಿಲ್ಲ ಮತ್ತು ಮದ್ದೂರಲ್ಲಿಲ್ಲ ಸ್ಟಾಪು, ಡೈರೆಕ್ಟಾಗಿ ರಾಮನಗರಕ್ಕೆ ಸ್ಟಾಪ್ ಇರೋದು. ನಮ್ಮ ಟ್ರೈನ್ದು ಹಿಸ್ಟ್ರಿ ನೋಡೋದಾದರೆ ಆವಾಗಲೇ ಹೇಳಿದ್ದೆ ನಾನು, ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದ್ದಿದ್ದು ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಯಾಕೆ ಕರೀತಾರೆ ಅಂತ ಹಿಸ್ಟ್ರಿ ಹೇಳ್ಬೇಕಾದ್ರೆ ಹೇಳ್ತೀನಿ ಅಂತೇಳಿ. ನಮ್ಮ ಟ್ರೈನು ಫಸ್ಟ್ ಲಾಂಚ್ ಆಗಿದ್ದು 1975 ಮೇ 19ರಂದು. ಅವತ್ತಿನ ದಿನವೇ ಇನ್ನೊಂದು ಟ್ರೈನ್ ಕೂಡ ಲಾಂಚ್ ಆಯಿತು. ಅದು ಯಾವುದಂತ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ದು ಕರೆಕ್ಟ್ ಆಗಿದೆ. ಅದೇ ನೋಡಿ, ನಮ್ಮ ತಿರುಪತಿ ಭಕ್ತರಿಗೆ ಎಷ್ಟೋ ಇಷ್ಟವಾದ ಟ್ರೈನು ವೆಂಕಟಾದ್ರಿ ಎಕ್ಸ್ಪ್ರೆಸ್ ಅಂತೇಳಿ. ಆ್ಯಕ್ಚುಲಿ ನಾನು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಲೇ ಇಲ್ಲ. ಯಾಕಪ್ಪ ಅಂತಂದರೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಬೆಂಗಳೂರುವರೆಗೆ ಮಾತ್ರ ನಮ್ಮ ಟ್ರೈನ್ನ ಬಿಟ್ಟಿದ್ರು ಕಾಚಿಗೂಡದಿಂದ. ಬಟ್ ಈಗ 2019ರಲ್ಲಿ ಏನು ಮಾಡಿದ್ರು ಅಂದರೆ ಬೆಂಗಳೂರಿಂದ ನಮ್ಮ ಮೈಸೂರಿಗೆ ವಿಸ್ತರಿಸಿದ್ರು ನಮ್ಮ ಟ್ರೈನ್ನ. ಅದಾದಮೇಲೆ ರೀಸೆಂಟಾಗಿ 2025 ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಅಶೋಕಪುರಂಗೆ ಮತ್ತು ಮೈಸೂರಿಂದ ಜಾಸ್ತಿ ವಿಸ್ತರಿಸಿದ್ರು ನಮ್ಮ ಟ್ರೈನ್ನ. ಅದಕ್ಕೋಸ್ಕರ ಇದಕ್ಕೆ ಕಾಚಿಗೂಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಹೆಸರು ಕೂಡ ಬಂತು. ಟ್ರೈನ್ದು ನನಗೆ ಗೊತ್ತಿರೋ ಹಿಸ್ಟ್ರಿ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಗೇನಾದರೂ ಈ ಟ್ರೈನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನಾನು ಕೂಡ ನೀವು ಕಾಮೆಂಟ್ ಮಾಡಿದ್ದನ್ನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಹತ್ರ ಒಂದೊಂದು ಇನ್ಫಾರ್ಮೇಷನ್ ತೊಗೊಂಡ್ರೆ ನಾವು ಕೂಡ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ನನಗೆ ಗೊತ್ತಿರೋ ಮಾಹಿತಿನ ನಿಮ್ಗೆ ತಿಳಿಸಿದ್ದೀನಿ, ನಿಮಗೆ ಗೊತ್ತಿರೋ ಮಾಹಿತಿನ ನಮಗೂ ತಿಳಿಸಿ. ಮತ್ತೆ ಬಿಟ್ಟಿದ ತಕ್ಷಣ ಸ್ವಲ್ಪ ಸ್ಪೀಡಪ್ ತೊಗೊಂಡು ಈಗ ಮತ್ತೆ ಸ್ಲೋ ಆಗ್ತಿದೆ ನಮ್ಮ ಟ್ರೈನು. ನನಗೆ ರೀಸನ್ ಏನಕ್ಕಂತ ಗೊತ್ತಿಲ್ಲ. ಈ ಟ್ರೈನು ಈ ರೂಟಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದರೆ ಇದಕ್ಕೂ ಮುಂಚೆ ಏನಕ್ಕೆ ಇರ್ಬೋದು ರೀಸನ್ ಅಂತೇಳಿ ಕಾಮೆಂಟ್ ಮಾಡಿ. ಏನಕ್ಕಂತ ನನಗೂ ಐಡಿಯಾ ಇಲ್ಲ. ಸೊ ಗೊತ್ತಾದರೆ ನಿಮಗೂ ತಿಳಿಸ್ತೀನಿ. ಮದ್ದೂರನ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಮದ್ದೂರಲ್ಲಿ ಕೂಡ ಯಾವುದೇ ರೀತಿ ಸ್ಟಾಪ್ ಇಲ್ಲ ಅಂತ ಹೇಳಿದ್ರಲ್ಲ, ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಸ್ಟೇಷನಲ್ಲಿ ಕೂಡ ನಮ್ಮ ಟ್ರೈನ್. ಮೈಸೂರು ಟು ಬೆಂಗಳೂರುವರೆಗೆ ಇನ್ನು 130 ಆಗಿಲ್ಲ ಸ್ಪೀಡು, ಅದಕ್ಕೆ 110 ಹೋಗ್ತಾ ಇದೆ ನೋಡಿ. 110 ಮೇಲೆ ಹೋಗ್ತಾ ಇಲ್ಲ. ನಾವೀಗ ಎಂಟ್ರಿ ಆಗಿದ್ದು ಚನ್ನಪಟ್ಟಣ. ಇಲ್ಲಿ ಕೂಡ ಸ್ಕಿಪ್ ಮಾಡ್ತಾ ಇದ್ದೀವಿ. ಈ ಸ್ಟೇಷನಲ್ಲಿ ಯಾವುದೇ ರೀತಿ ಸ್ಟಾಪ್ ಇಲ್ಲ ನಮ್ಮ ಟ್ರೈನ್ಗೆ. ನೋಡಿ ಸ್ಟೇಷನಲ್ಲಿ ಯಾವ ರೀತಿ ಸ್ಪೀಡ್ ಹೋಗ್ತಾ ಇದೆ ಇಲ್ಲಿ ಕೂಡ. ನೆಕ್ಸ್ಟ್ ನಾವು ಬರೋದು ರಾಮನಗರ. ರಾಮನಗರದ ಹತ್ತತ್ರ ಇದ್ದೀವಿ ನೋಡಿ. ರಾಮನಗರದ ಔಟರಲ್ಲಿ ಯಾವ ರೀತಿ ಸ್ಪೀಡ್ ಹೋಗ್ತಿದೆ ನಮ್ಮ ಟ್ರೈನು. ಇನ್ನೇನು ಸ್ವಲ್ಪ ರಾಮನಗರ ಬರುತ್ತೆ. ಬಂದಿರೋದು ರಾಮನಗರಕ್ಕೆ ನೋಡಿ. ಇಲ್ಲಿ ನಾವು ಬರಬೇಕಾಗಿರೋ ಟೈಮ್ ಬಂದ್ಬಿಟ್ಟು 4:27 ಬರಬೇಕಿತ್ತು. ಆದರೆ ಟೈಮ್ 3 ನಿಮಿಷ ಲೇಟಾಗಿ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಿದ್ವಿ. ಪ್ಲಾಟ್ಫಾರ್ಮ್ ನಂಬರ್ 3. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ ರಾಮನಗರದಲ್ಲಿ. ರಾಮನಗರದಲ್ಲಿ ಅಲ್ಲಿ ಬೆಟ್ಟ ಕಾಣಿಸುತ್ತಲ್ಲ, ಇದಕ್ಕೆ ಏನಾದರೂ ಪ್ರಾಪರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ರಾಮನಗರದವರು.
ಇದೆ. ಟೋಟಲ್ ಆಗಿ 21 ಕೋಚ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ AC 1, ಸೆಕೆಂಡ್ AC 2, ಥರ್ಡ್ AC 6, ಸ್ಲೀಪರ್ 7 ಇದ್ದಾವೆ, ಜನರಲ್ 4 ಇದ್ದಾವೆ. ಮುಂದೆ 2, ಹಿಂದೆ 2, SLRD 1 ಮತ್ತು ಜನರೇಟರ್ ಕಾರ್ ವ್ಯಾನ್ ಒಂದಿದೆ. 21 ಕೋಚ್ಗಳಿದ್ದಾವೆ ನಮ್ಮ ಟ್ರೈನಲ್ಲಿ. ಅಶೋಕಪುರಂ ಮೆಮೋ ಟ್ರೈನ್, ಅದಕ್ಕೋಸ್ಕರ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ. ಸ್ಟಾಪ್ ಇಲ್ಲ ಅಂದರೂ ಕೂಡ ಕ್ರಾಸಿಂಗ್ ಆಗ್ತಿದೆ ಈ ಟ್ರೈನ್. ತುಮಕೂರು ಟು ಚಾಮರಾಜನಗರ ಪ್ಯಾಸೆಂಜರ್ ಇದು. ಅರೆ ಅವಾಗ ಹೇಳಿದ್ದು ತಪ್ಪಾಯಿತು. ತುಮಕೂರು ಟು ಚಾಮರಾಜನಗರ ಇದು. ಎರಡು ವ್ಯಾಗ್ನೈನು ಮತ್ತು ಲಾಲಾಗೂಡ 2 ನಿಂತಿದ್ದಾವೆ ಇಲ್ಲಿ. ನಮ್ಮ ಟ್ರೈನ್ದು ರೂಟ್ ನೋಡೋದಾದರೆ ಅಶೋಕಪುರಮಿಂದ ಸ್ಟಾರ್ಟ್ ಆಗಿ ಮೈಸೂರು ಜಂಕ್ಷನ್ ಮತ್ತು ಮಂಡ್ಯ, ರಾಮನಗರ, ಕೆಂಗೇರಿ, KSR ಬೆಂಗಳೂರಿಂದ ಬೆಂಗಳೂರು ಕ್ಯಾಂಟ್, ಯಲಹಂಕ ಜಂಕ್ಷನಿಂದ ನಾವು ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಹಾಗೆ ಬಾಲೈಬಾಗು ಅಡ್ಡ ಅಂತಲೇ ಫೇಮಸ್ ಆಗಿರುವ ನಮ್ಮ ಹಿಂದೂಪುರಿಂದ ನಾವು ಪೆನಗೊಂಡ ಜಂಕ್ಷನ್, ಹಾಗೆ ಧರ್ಮವರಂ ಜಂಕ್ಷನಿಂದ ಅನಂತಪುರಿಗೆ ಬರ್ತೀವಿ. ಅನಂತಪುರಲ್ಲಿ ರೂಟ್ ಚೇಂಜ್ ಆಗುತ್ತೆ. ಊಟಿ ಜಂಕ್ಷನಿಂದ ಹೋಗಿ ಡೋನ್ ಜಂಕ್ಷನ್ಗೆ ಹೋಗಿ ಕರ್ನೂಲ್ ಜಂಕ್ಷನಿಂದ ನಾವು ಎಲ್ಲಿಗೆ ಸೇರ್ತೀವಿ ಫೈನಲ್ ಆಗಿ ಅಂತಂದರೆ ಗದ್ವಾಲ್ ಜಂಕ್ಷನಿಂದ, ಮೆಹಬೂಬ್ ನಗರಿಂದ, ಜಡ್ಜರ್ಲಯಿಂದ ಫೈನಲ್ ಆಗಿ ಕಾಚಿಗೂಡಕ್ಕೆ ನಾವು ನಮ್ಮ ಟ್ರೈನ್ ರೀಚ್ ಆಗುತ್ತೆ. ನಮ್ಮ ಟ್ರೈನ್ದು ಟೋಟಲ್ ಡಿಸ್ಟೆನ್ಸ್ ನೋಡೋದಾದರೆ 769 ಕಿಲೋಮೀಟರ್ ಇದೆ. ಟೋಟಲ್ ಅವರ್ಸ್ ನೋಡೋದಾದರೆ 14 ಅವರ್ಸು 45 ನಿಮಿಷ ತಗೊಳುತ್ತೆ ನಮ್ಮ ಟ್ರೈನ್ ಟೈಮಿಂಗು. ಅದೇ ರೀತಿ ನಾನೀಗ ಕರ್ನೂಲ್ಗೆ ಎಂಡ್ ಮಾಡೋದ್ರಿಂದ 532 ಕಿಲೋಮೀಟ್ರ್ ಹೋಗುತ್ತೆ. ಟೋಟಲ್ ಅವರ್ಸ್ ನೋಡೋದಾದರೆ 3 ಮಿನಿಟ್ಸ್ ತಗೊಳುತ್ತೆ ನಾನು ಕರ್ನೂಲಿಗೆ ಹೋಗೋದ್ರಿಂದ. ನೋಡೋಣ ಬರ್ರಿ ನಮ್ಮ ಜರ್ನಿ ಯಾವ ರೀತಿ ಇದೆ ಅಂತೇಳಿ. ನಿಮ್ಗೆ ಇಷ್ಟ ಆಯಿತು ಅನ್ಕೊತಿದ್ದೀನಿ. ಆಯಿತು ಅನ್ನೋದಾದರೆ ಕಾಮೆಂಟ್ ಮಾಡಿ ನೋಡೋಣ ಯಾವ ರೀತಿ ಇಷ್ಟ ಆಯಿತು, ಯಾವ ರೀತಿನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನನ್ನ ಒಂದು ಮಾತಲ್ಲಾಗಲಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಾಗಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕ್ರಾಸಿಂಗ್ ಆಗ್ತಿರೋದು KSR ಬೆಂಗಳೂರಿಂದ ಅಶೋಕಪುರಂಗೆ ಹೋಗ್ತಾ ಇರೋ ಸ್ಪೆಷಲ್ ಮೆಮೋ ಟ್ರೈನ್ ನೋಡಿದ್ದು. ಎಷ್ಟೊಂದೆಲ್ಲ ಪ್ಯಾಸೆಂಜರ್ಸ್ ಇದ್ದಾರೆ, ಕೆಳಗಡೆ ಎಲ್ಲ ಕೂತಿದ್ದಾರೆ ಪಾಪ. ಬಂದು ರೀಚ್ ಆಗಿದ್ದೀವಿ ನೋಡಿ ಕೆಂಗೇರಿಗೆ. ಆ್ಯಕ್ಚುಲಿ ಟೈಮಿಂಗ್ ಬಂದುಬಿಟ್ಟು 4:49ಕ್ಕೆ ಬಂದು ರೀಚ್ ಆಗಬೇಕಿತ್ತು. ನಮ್ಮ ಟೈಮ್ ಡಿಲೇ ಆಗಿದೆ. ಹತ್ತತ್ರ 27 ನಿಮಿಷ 28 ನಿಮಿಷ ಡಿಲೇ ಆಗಿದೆ ನಮ್ಮ ಟ್ರೈನ್ದು. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಕೂಡ ನೋಡಿ ಯಾವ ರೀತಿ ಪ್ಯಾಸೆಂಜರ್ಸ್ ಇದ್ದಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿರೋದು KSR ಬೆಂಗಳೂರು ಟು ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಆ ಕಡೆ ಇರೋದು. ಕೆಂಗೇರಿಯಲ್ಲಿ ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ಟರು. 1 ಮಿನಿಟ್ ಮಾತ್ರ ಇಲ್ಲಿ ಆಲ್ಟ್ ಇರುತ್ತೆ. ನಮ್ಮ ಟ್ರೈನ್ಗೆ ಸಿಗ್ನಲ್ ಬಂತು, ಇಲ್ಲಿಂದ ಡಿಪರ್ಚರ್ ಆಗೋ ಟೈಮ್ ಕೂಡ ಬಂತು. ನೆಕ್ಸ್ಟ್ ನಮಗೆ ಬರೋದು KSR ಬೆಂಗಳೂರು ಕೆಂಗೇರಿಯಿಂದ. KSR ಬೆಂಗಳೂರಿಂದ ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ನಿಂತಿರೋ ಟ್ರೈನ್ದು ಟ್ರಾವೆಲ್ ಕೂಡ ಮಾಡಬೇಕು ಅಂತಿದ್ದೀನಿ. ಮಾಡಬೇಕು ಅನ್ನೋದಾದರೆ ಕಾಮೆಂಟ್ ಮಾಡಿ ನೋಡೋಣ, ಮಾಡಬೇಕಾ ಬೇಡ ಅಂತೇಳಿ ನಿಮ್ಮದು ಅಭಿಪ್ರಾಯ ಏನು ಬರುತ್ತೆ ಅಂತ ತಿಳ್ಕೊಳ್ಳೋಣ.
ನಮ್ಮ ಮೆಟ್ರೋ ಹೋಗ್ತಾ ಇದೆ ನೋಡಿ. ಅಯ್ಯೋ ಗಿಡಗಳೆಲ್ಲ ಅಡ್ಡ ಬರ್ತಾ ಇದ್ದಾವೆ. ಕೆಂಗೇರಿ ದಾಟಿದ ಮೇಲೆ ಮೆಟ್ರೋ ನೋಡ್ತಾ ಇದ್ದೀನಿ. ನಮ್ಮ ಟ್ರೈನು ಮೊದಲು ICF ಇಂದ ರನ್ ಆಗ್ತಿರ್ಬೇಕಾದ್ರೆ ಡೀಸೆಲ್ ಲೊಕೊಮೋಟಿವ್ನೇ ನಮ್ಗೆ ಲೀಡ್ ಮಾಡ್ತಾ ಇತ್ತು. ಅದೇನಕ್ಕಪ್ಪ ಅಂದರೆ ಡೋನು ಮತ್ತು ಕರ್ನೂಲ್ ಜಂಕ್ಷನಿಂದ ಈ ಕಾಚಿಗೂಡಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಎಲೆಕ್ಟ್ರಿಕೇಷನ್ ಆಗಿರಲಿಲ್ಲ ವರ್ಕ್ ಇನ್ನು, ಅದಕ್ಕೋಸ್ಕರನೇ ಅವಾಗ ಅದು ಲೀಡ್ ಮಾಡ್ತಾ ಇತ್ತು. ಈಗ ವ್ಯಾಪ್ 7 ಲೀಡ್ ಮಾಡ್ತಾ ಇದೆ ನಮ್ಮನ್ನು. ಈಗ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರೋದಕ್ಕೋಸ್ಕರ ಸ್ಪೀಡ್ ನೋಡಿ ಯಾವ ರೀತಿ ಹೋಗ್ತಾ ಇದೆ. ನಾಯಂಡ ಹಳ್ಳಿ ಸ್ಕಿಪ್ ಮಾಡ್ತಾ ಇದ್ದೀವಿ, ಸ್ಟೇಷನ್ ಸ್ಟಾಪ್ ಇಲ್ಲ, ಡೈರೆಕ್ಟ್ KSR ಬೆಂಗಳೂರು. ಟ್ರೈನ್ ಇವತ್ತು ಎಷ್ಟು ಸ್ಟೇಟ್ನ ಟಚ್ ಮಾಡ್ತಾ ಇದೆ ಅಂತ ನಿಮ್ಗೇನಾದರೂ ಗೊತ್ತಾ ಕಾಮೆಂಟ್ ಮಾಡಿ. ಆದರೆ ನಾನೇ ಹೇಳ್ತೀನಿ ಬಿಡಿ, ಕರ್ನಾಟಕದಿಂದ ಆಂಧ್ರದಿಂದ ತೆಲಂಗಾಣ 3 ಸ್ಟೇಟ್ನ ನಾವು ಟಚ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಷ್ಟು ಝೋನ್ನ ನಾವು ಟಚ್ ಮಾಡ್ತಾ ಇದ್ದೀವಿ ಅಂದರೆ SWR ಇಂದ SCR ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಸೌತ್ ಸೆಂಟ್ರಲ್ ರೈಲ್ವೆವರೆಗೂ ನಾವು ಹೋಗ್ತಾ ಇದ್ದೀವಿ ಇವತ್ತು. ವ್ಯೂ ನೋಡಿ ಯಾವ ರೀತಿ ಇದೆ ನಮ್ಮ ಟ್ರೈನ್ದು. ಕೆಂಗೇರಿ ದಾಟಿದ ಮೇಲೆ KSR ಹತ್ತತ್ರ ಇದ್ದೀವಿ ಇನ್ನು. ಅಯ್ಯೋ ಟ್ರೈನ್ ಅನ್ಕಂಡೆ, ಅಲ್ಲ ಇಂಜಿನ್ ಇದು. KSR ಬೆಂಗಳೂರು ಜಂಕ್ಷನ್ಗೆ ಬಂದೇ ಬಿಟ್ವಿ. ಅಲ್ಲಿ ಮೇಂಟೆನೆನ್ಸ್ ಸೆಂಟರ್ ಕಾಣಿಸ್ತಿದೆ ನೋಡಿ, ಅದೆಲ್ಲ. ನಾವು ಬರಬೇಕಾಗಿರೋ ಟೈಮಿಂಗ್ ಬಂದ್ಬಿಟ್ಟು 5:45. ಸ್ವಲ್ಪ ಬಿಫೋರ್ ಟೈಮ್ 3 ನಿಮಿಷ ಬೇಗನೆ ಬಂದಿದ್ದೀವಿ. ಈಗ 5:42 ಆಗಿದೆ. ಸ್ಪೀಡಾಗಿ ಹೊಡೆದ್ಬಿಟ್ಟು ಅಲ್ಲಿ ಟೈಮ್ ಸ್ವಲ್ಪ ಡಿಲೇ ಆಗಿದ್ದಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ ನೋಡೋಣ ಎಷ್ಟರಲ್ಲಿ ಹೋಗ್ತಾ ಇದೆ ಅಂತ. ನೋಡಿ ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಟ್ರೈನ್ನ. ನಮ್ಮ KSR ಬೆಂಗಳೂರಲ್ಲಿ ಎಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಟೋಟಲ್ ಆಗಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ, ನಾನು ಈಗ ಕಿಟಕಿ ಕೂತಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ಬಂದಿದೆ ಆ ಕಡೆ. ವಿಂಡೋ ಸೀಟ್ ಈ ಕಡೆ ಸಿಕ್ಕಿದೆ. ಈ KSR ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಇದಕ್ಕೆ ಫ್ಯಾನ್ಸು. ಫುಲ್ ಪ್ಯಾಸೆಂಜರ್ಸ್ ಇದ್ದಾರೆ. ನನ್ನ ಜನರಲ್ ಅಲ್ವಾ, ನನ್ನ ಸೀಟ್ ಮತ್ತು ಯಾರಾದರೂ ಕೂತ್ಕೊಂಡ್ಬಿಡ್ತಾರೆ. ನನ್ನ ಸೀಟ್ ಹತ್ರ ಹೋಗೋಣ ಬನ್ನಿ. ನೋಡಿ ಈಗ ಸ್ವಲ್ಪ ಖಾಲಿ ಅನಿಸಿದೆ. ಈ KSR ಬೆಂಗಳೂರು ಬಂತು, ಇಲ್ಲಿಂದ ಫುಲ್ ಆಗ್ತಾರೆ ಜನ. ಇನ್ನು ನಿಂದ್ರಿಸೋಕ್ಕೆ ಇಲ್ಲ, ಆಗಲೇ ಹತ್ಕೊಳ್ತಿದ್ದಾರೆ. ಇಳಿಯೋರಿಗೆ ಪ್ಲೇಸ್ ಕೂಡ ಬಿಡ್ತಿಲ್ಲ ನೋಡಿ, ಅಷ್ಟು ಜನ ರಶ್ ಇದ್ದಾರೆ ಇಲ್ಲಿ. ಜನರಲಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಖುಷಿ, ಜನ ತಳ್ಳಾಡ್ತಿರ್ತಾರೆ. ಇರೋ ಸೀಟ್ಗಳಿಗೆ ನೋಡಿ ಎಷ್ಟು ಫುಲ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡಿ ಅದನ್ನ ನೋಡಿದರೆ ಗೊತ್ತಾಗುತ್ತೆ. ಆಚೆಯಿಂದಾನೇ ಸೀಟ್ ಹಾಕ್ತಿದ್ದಾರೆ ಎಲ್ಲರೂ. KSR ಬೆಂಗಳೂರಲ್ಲಿ 10 ಮಿನಿಟ್ಸ್ ಹಾಲ್ಟ್ ಇರುತ್ತೆ ನಮ್ಮ ಟ್ರೈನು. KSR ಬೆಂಗಳೂರಿಂದ ಹೈದ್ರಾಬಾದಿಗೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತ ಹೇಳ್ಬೋದು. ಡೈಲಿ ಟ್ರೈನ್ ಆಗಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಈ ಟ್ರೈನು. ಪ್ಯಾಸೆಂಜರ್ ಅಂತೂ ತುಂಬಿಕೊಂಡಿದೆ ನಮ್ಮ ಜನರಲಲ್ಲಿ. ನೋಡ್ತಾ ಇರ್ಬೋದು ನೀವು, ಇಷ್ಟೊತ್ತು ಖಾಲಿ ಇರೋ ಟ್ರೈನಿಗೆ ಎಷ್ಟು ಫುಲ್ ಆಗಿದೆ ಅಂತೇಳಿ. ಲೋಕಪುರಮಿಂದ KSR ಬೆಂಗಳೂರುವರೆಗೆ ನಮ್ಮ ಲೇಡಿ ಲೋಕೋ ಪೈಲಟ್ನ ನಮ್ಮ ಟ್ರೈನ್ನ ಲೀಡ್ ಮಾಡಿದರು. ಬಟ್ ಬೆಂಗಳೂರಿಂದ ಇಲ್ಲಿ ಲೇಡಿ ಲೋಕೋ ಪೈಲಟು ಚೇಂಜ್ ಆಗ್ತಾರೆ. ಇಲ್ಲಿಂದ ಧರ್ಮವರಂ ಅಥವಾ ಗೂಟಿವರೆಗೂ ಲೋಕೋ ಪೈಲಟು ಗಾರ್ಡ್ ಚೇಂಜ್ ಆದರೆ ಮತ್ತು ಧರ್ಮವರಂ ಅಥವಾ ಗೂಟಿಯಿಂದ ಬೇರೆ ಲೋಕೋ ಪೈಲಟ್ ಚೇಂಜ್ ಆಗ್ತಾರೆ. ನೋಡೋಣ, ನಮಗಿನ್ನು ಸಿಗ್ನಲ್. KSR ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. KSR ಬೆಂಗಳೂರಿಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಇಲ್ಲಿ 10 ಮಿನಿಟ್ಸ್ ಆಲ್ಟ್ ಇರುತ್ತೆ ನಮ್ಮ ಟ್ರೈನು. ಈಗ ಎಕ್ಸಾಕ್ಟ್ 6 o'clock ಆಗಿದೆ. ನಮ್ಮ ಟ್ರೈನ್ ಡಿಪರ್ಚರ್ ಆಗ್ತಿದೆ ಇಲ್ಲಿಂದ. ನೆಕ್ಸ್ಟ್ ಬರೋದೇ ನಮ್ಮ ಬೆಂಗಳೂರು ಕ್ಯಾಂಟ್.
ನೋಡೋಣ ಎಷ್ಟೊತ್ತಿಗೆಲ್ಲ ಬೆಂಗಳೂರು ಕ್ಯಾಂಟಿಗೆ ತಲುಪ್ತೀವಿ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ವರ್ಕು. ಅಲ್ಲಿ ಯಾವುದೋ ಟ್ರೈನ್ ಹೋಗ್ತಾ ಇದೆ. ರೋಡ್ ಅಂತೆ, ಯಾವುದಂತ ಹೇಳಿ ಕಮೆಂಟ್ ಮಾಡಿ. ಬಂದು ಈಗ ರೀಚ್ ಆಗಿದ್ದೀವಿ ನೋಡಿ KSR ಬೆಂಗಳೂರಿಂದ ಬೆಂಗಳೂರು ಕ್ಯಾಂಟು. ಸಪೋರ್ಟಿಂಗ್ ಸ್ಟೇಷನ್ಗಳಲ್ಲಿ ಬೆಂಗಳೂರು ಕ್ಯಾಂಟ್ ಕೂಡ ಒಂದಾಗಿದೆ. ನಮ್ಮ ಪಕ್ಕದಲ್ಲಿ ಯಾವುದೋ ಟ್ರೈನ್ ಇದೆ, ಯಾವುದಪ್ಪ, ಸಿದ್ದೇಶ್ವರ ಟು ಉದ್ಯಾನ ಎಕ್ಸ್ಪ್ರೆಸ್ ನೋಡಿ. ಕ್ಯಾಂಟ್ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದು ನಮ್ಮ ಟ್ರೈನು ಆಲ್ಟ್ ಆಗುತ್ತೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ, ಅದಾದಮೇಲೆ ಡಿಪಾರ್ಚರ್ ಆಗುತ್ತೆ. ನೋಡಿ ಬೆಂಗಳೂರು ಕ್ಯಾಂಟ್ ಯಾವ ರೀತಿ ಇದೆ. ಇದು ಸಪೋರ್ಟಿಂಗ್ ಸ್ಟೇಷನ್ ಆಗಿದೆ KSR ಬೆಂಗಳೂರಿಗೆ. ಬೆಂಗಳೂರು ಕ್ಯಾಂಟಿಂದ 2 ಒಂದೇ ಭಾರತ್ ಹೋಗುತ್ತೆ, ಯಾವುದಂತ ಕಮೆಂಟ್ ಮಾಡಿ. ಅಲ್ಲಿ ಯಾವುದೋ ಸ್ಪೆಷಲ್ ಟ್ರೈನ್ ನಿಂತಿದೆ. ಗೋಡೆ ತೆಗ್ದಾಕ್ಬಿಟ್ಟಾರ ಗುರು ಬೆಂಗಳೂರು ಕ್ಯಾಂಟು. ಬೆಂಗಳೂರು ದಂಡು. ಯಲಹಂಕ ಜಂಕ್ಷನ್ಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಟ್ರೈನ್ ಡಿಲೇ ಆಯಿತು, 6:41ಕ್ಕೆ ಬರಬೇಕಿತ್ತು, ಬಟ್ ಟೈಮ್ ಲೇಟ್ ಆಗಿದೆ. ಈಗ 7:28 ಆಗಿದೆ. ಅಂದಾಜು ಒಂದು 28 ನಿಮಿಷ ಡಿಲೇ ಆಗಿದೆ ಅನಿಸುತ್ತೆ. ಸ್ವಲ್ಪ ಯಲಹಂಕದಲ್ಲಿ ಮೊಬೈಲ್ ಆಚೆ ಇಟ್ಟು ಏನಾದರೂ ಫೋಟೋ ವೀಡಿಯೋ ತೆಗಿಯೋರು ಸ್ವಲ್ಪ ಹುಷಾರಾಗಿರಿ. ಏನಕ್ಕಂದರೆ ಇಲ್ಲಿ ಸ್ವಲ್ಪ ಕಳ್ತನಗಳು ಜಾಸ್ತಿ ಆಗೋದ್ರಿಂದ. ಸೊ ಮುಂಚಿತವಾಗಿ ಹೇಳ್ತಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದಕ್ಕೆ ಹೇಳ್ತಿದ್ದೀನಿ ಈ ಒಂದು ಸಿಚುವೇಶನ್ನ. ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ ಬಂದು ರೀಚ್ ಆಗಿದ್ದೀವಿ ಯಲಹಂಕ ಜಂಕ್ಷನಲ್ಲಿ. ಸಾರಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಇಲ್ಲಿಂದ ಇನ್ನು ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಾರೆ ನಮ್ಮ ಜನರಲಲ್ಲಿ ಅಂತ. ಈಗಂತೂ ಕಾಲಿಡೋ ಅಷ್ಟು ಫುಲ್ ಆಗಿಬಿಟ್ಟಿದೆ, ಕಾಲಿಡೋಕ್ಕೂ ಆಗಲ್ಲ. ನಾನು ಆಗ ಒಂದು ಕ್ವಶನ್ ಕೇಳಿದ್ದೆ, ನೆನಪಿದೆನಾ? ಯಲಹಂಕ ಜಂಕ್ಷನಿಂದ 4 ಗಂಟೆಗೆ ಹೈದ್ರಾಬಾದಿಗೆ ಒಂದು ಹೋಗೋ ಟ್ರೈನ್ ಇದೆ ಅಂತ ಹೇಳಿದ್ದೆ. ಅದು ಯಾವ ಟ್ರೈನ್ ಅಂತ ಗೊತ್ತಾಯ್ತಾ? ಕಾಚೆಗೌಡ ಜಂಕ್ಷನ್ಗೆ ಹೋಗೋದು. ಅದು ಕೂಡ ನೀವು ಕಾಮೆಂಟ್ ಮಾಡಿದ್ದು ಕರೆಕ್ಟಾ ರಾಂಗ ನೋಡೋಣ. ಯಲಹಂಕ ಕಾಚೆಗೌಡ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಹೆಸರು. ಇವತ್ತು ನಮ್ಮ ಟ್ರೈನ್ಗೆ ಫ್ಯಾನ್ಸ್ ತುಂಬಾ ಇದ್ದಾರೆ ಅನಿಸುತ್ತೆ ಯಲಹಂಕ ಜಂಕ್ಷನಲ್ಲಿ ಕೂಡ. ನೋಡ್ತಾ ಇರ್ಬೋದು ಇನ್ನು ನಿಂದ್ರೋಕ್ಕೂ ಮುಂಚೆನೇ ಜನ ಯಾವ ರೀತಿ ಬರ್ತಾ ಇದ್ದಾರೆ ಅಂತ. ಜಂಕ್ಷನ್ಗೆ ನಮ್ಮ ಟ್ರೈನು ಡೈಲಿ 6:41ಕ್ಕೆ ಬರುತ್ತೆ ಈವ್ನಿಂಗ್ ಟೈಮಲ್ಲಿ. ಬಟ್ ಇವತ್ತು ನಮ್ಮ ಟ್ರೈನ್ ಡಿಲೇ ಆಗಿದ್ದಕ್ಕೆ ಟೈಮ್ ಲೇಟ್ ಆಗಿದೆ ಅಷ್ಟೇ. ಡೈಲಿ 6:41ಕ್ಕೆ ಬರುತ್ತೆ. ಇಲ್ಲಿಂದ ಯಾರಾದರೂ ಹೈದ್ರಾಬಾದಿಗೆ ಹೋಗೋರು ಇದ್ದರೆ ಇದು ಡೈಲಿ ಟ್ರೈನ್ ಆಗಿರೋದ್ರಿಂದ ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ ಯಲಹಂಕ ಜಂಕ್ಷನಲ್ಲಿ. ಇನ್ನೇನು 2 ಮಿನಿಟ್ಸ್ ಆಗಿದ ತಕ್ಷಣ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಇಲ್ಲಿಂದ. ಟ್ರೈನ್ಗೆ ಸಿಗ್ನಲ್ ಅಂತೂ ಬಂದೇ ಬಿಡ್ತು. ಇಲ್ಲಿಂದ ಹೊರಡೋ ಸಮಯ ಬಂತು. ಯಲಹಂಕ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳಿ. ನೋಡಿ ಸಿಗ್ನಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ ಹಂಗೆ.
ಯಾವುದೋ ಕ್ರಾಸಿಂಗ್ ಗೊತ್ತಾಗಲಿಲ್ಲ, ಸಡನ್ಲಿ ಬಂತು. ನಮ್ಮ ಟ್ರೈನ್ ಜೊತೆ ಈಗಿನ ಕ್ರಾಸಿಂಗ್ ಆಯ್ತಲ್ವ, ಅದು ಮುಂಬೈ LTTಯಿಂದ ಕೊಯಮತ್ತೂರಿಗೆ ಹೋಗೋ ಕುರ್ಲಾ ಎಕ್ಸ್ಪ್ರೆಸ್ ಅಂತೇಳಿ. ನಾನು ಅದನ್ನು ಸಡನ್ನಾಗಿ ಬಂದ್ಬಿಟ್ಟು ನೋಡ್ಕೊಳ್ಳಿಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕ್ರಾಸಿಂಗ್ ಆಗ್ತಾ ಇದೆ, ಈಗ ಗೂಡ್ಸ್ ಕ್ರಾಸಿಂಗ್ ಆಗ್ತಾ ಇದೆ ನೋಡಿ. ನೋಡ್ತಾ ನೋಡ್ತಾ ನಮ್ಮ ದೊಡ್ಡಬಳ್ಳಾಪುರ ಬಂದೇ ಬಿಡ್ತು ನೋಡಿ. ನಾವು ಬಂದು ರೀಚ್ ಆಗಿರೋದು ಪ್ಲಾಟ್ಫಾರ್ಮ್ ನಂಬರ್ ಎಷ್ಟಲ್ಲ ಅಂತ ನೋಡೋಣ. ಎಲ್ಲಿ ಕಾಣ್ತಾ ಇಲ್ಲ ಗುರು. ಇಲ್ಲಿ ಕೂಡ ಪ್ಯಾಸೆಂಜರ್ಸ್ ತುಂಬಾ ಇದ್ದಾರೆ. ನಾವು 7 ಗಂಟೆ 1 ನಿಮಿಷಕ್ಕೆ ಇಲ್ಲಿಗೆ ಬಂದು ರೀಚ್ ಆಗಬೇಕಿತ್ತು. ಬಟ್ ಇವಾಗ ಬಂದಿರೋ ಟೈಮು 7:36 ಆಗಿದೆ. 35 ನಿಮಿಷ ಡಿಲೇ ಆಗಿದೆ ನಮ್ಮ ಟ್ರೈನ್. ನೋಡಿ ಯಾವ ರೀತಿ ಓಡ್ ಬರ್ತಾ ಇದ್ದಾರೆ ಪ್ಯಾಸೆಂಜರ್ಸ್. ಈ ಟ್ರೈನ್ಗೆ ಫುಲ್ ಫ್ಯಾನ್ಸ್ ಇದ್ದಾರೆ. ರೀತಿ ಹತ್ತುತ್ತಾ ಇದ್ದಾರೆ ಪ್ಯಾಸೆಂಜರ್ಸು, ತುಂಬಾ ಇದ್ದಾರೆ ಇಲ್ಲಿ ಕೂಡ ಫ್ಯಾನ್ಸ್. ಸಿಗ್ನಲಂತೂ ಬಂದೇ ಬಿಡ್ತು ನಮ್ಮ ಟ್ರೈನಿಗೆ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಈಗ ಡಿಪಾರ್ಚರ್ ಆಗ್ತಾ ಇದೆ ನೋಡಿ ನಮ್ಮ ಟ್ರೈನು. 7:36ಕ್ಕೆ ಬಂತು, 7:37ಕ್ಕೆ ಡಿಪಾರ್ಚರ್ ಆಗ್ತಾ ಇದೆ. ಬಟ್ ಬರೋ ಟೈಮ್ 7 ಗಂಟೆ 1 ನಿಮಿಷ ಡೈಲಿ ಬರೋದು. ಹೇಳ್ಬಿಡಿ ದೊಡ್ಡಬಳ್ಳಾಪುರಕ್ಕೆ ಬಾಯ್ ಬಾಯ್ ಅಂತ. ನೆಕ್ಸ್ಟು ನಾವು ಬರೋದು ಗೌರಿಬಿದನೂರು. ಒಡ್ಡರಹಳ್ಳಿ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ ನಮ್ಮ ಟ್ರೈನ್. ಮಾತೇ ಇಲ್ಲ ಸ್ಪೀಡಲ್ಲಿ. ಫೋನ್ ಇಡಕ್ಕೂ ಹೆದರಿಕೆ ಆಗ್ತಾ ಇದೆ, ಗಾಡಿಯಲ್ಲಿ ಸೋಮೇಶ್ವರ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಸ್ಟಾಪ್ ಇಲ್ಲ. ನೆಕ್ಸ್ಟ್ ನಾವು ಗೌರಿಬಿದನೂರು ಡೈರೆಕ್ಟಾಗಿ. ಆ ಕಡೆ ಗೂಡ್ಸ್ ನಿಂತಿದೆ ನೋಡಿ. ನನಗೆ ಕನ್ಫ್ಯೂಸ್ ಆಗ್ತೈತಿ ಸೋಮೇಶ್ವರನ ಗೌರಿಬಿದನೂರ ಅಂತೇಳಿ. ಯಾಕಂದರೆ ಕತ್ಲೆ ಆಗಿರೋದಕ್ಕೆ ಏನು ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗ್ತಾನೆ ಇಲ್ಲ. ನೆಟ್ವರ್ಕ್ ಕೂಡ ಬರ್ತಿಲ್ಲ ಮೊಬೈಲಲ್ಲಿ ನೋಡೋಣ ಅಂತಂದರೆ. ಗೌರಿಬಿದನೂರೇ ನೋಡಿ. ಸಾರಿ, ನಾನು ಸೋಮೇಶ್ವರ ಅನ್ಕೊಂಬಿಟ್ಟೆ. ಗೌರಿಬಿದನೂರಿಗೆ ನಾವು 7:33ಕ್ಕೆ ಬರಬೇಕಿತ್ತು. ಈಗ 8 ಗಂಟೆ 14 ನಿಮಿಷ ಆಗಿದೆ. ತುಂಬಾ ಡಿಲೇ ಆಗಿದೆ ನಮ್ಮ ಟೈಮ್. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಇಲ್ಲಿಂದ ಬೇಗ ಹತ್ಕೊಳ್ಳೋರಿದ್ದರೆ ಹೋಗ್ಬೋದು. 1 ಮಿನಿಟ್ ಆರ್ 2 ಮಿನಿಟ್ಸ್ ಆಗಿದ ತಕ್ಷಣ ನಮ್ಮ ಗೌರಿಬಿದನೂರಿಂದ ಡಿಪಾರ್ಚರ್ ಆಗ್ತಿದೆ ನನ್ನ ಟ್ರೈನು. ನೋಡಿ ನನಗಂತೂ 1K ಸಬ್ಸ್ಕ್ರೈಬರ್ಸ್ ಆಗೇ ಬಿಟ್ರಿ ಈಗ ಜಸ್ಟ್. ಇನ್ನು ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ಈ ಥರ ಒಂದು ವಿಡಿಯೋ ಮಾಡೋಕ್ಕಾಗ್ತಾ ಇರೋದು. ಇಷ್ಟು ಒಂದು ರಾತ್ರಿ ಟೈಮಲ್ಲೂ ಕೂಡ ಸೋಲೋ ಟ್ರಾವೆಲ್, ಅದು ಜನ್ರಲಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ತುಂಬಾ ಖುಷಿ ಅಂದರೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲ ಮಲ್ಲಯ್ಯನ ದಯ. ಗೌರಿಬಿದನೂರಿಗೆ ಬಾಯ್ ಬಾಯ್ ಹೇಳ್ತಾ ನನ್ನೊಂದು ಖುಷಿನ ಸೆಲೆಬ್ರೇಟ್ ಮಾಡ್ತಾ ನಿಮ್ಮೊಟ್ಟಿಗೆ ಬನ್ನಿ. ನೆಕ್ಸ್ಟು ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಹಿಂದೂಪುರಿಗೆ ಬಂದು ನಾವು ರೀಚ್ ಆಗಿದ್ದೀವಿ ನೋಡಿ. ಟೈಮ್ ಬಂದ್ಬಿಟ್ಟು ಈಗ 7:54ಕ್ಕೆ ಬರಬೇಕಿತ್ತು.
ಬಟ್ 8:32 ಆಗಿದೆ. ಈಗ ಟೈಮು ಫುಲ್ ಡಿಲೇ ಆಗಿದೆ ಇಲ್ಲಿ ಕೂಡ. ಹಿಂದೂಪುರ ಅಂದಿದ ತಕ್ಷಣವೇ ನಿಮ್ಗೇನು ನೆನಪಾಗುತ್ತೆ ಕಮೆಂಟ್ ಮಾಡಿ. ನನಗಂತೂ ಹಿಂದೂಪುರ ಅಂದಿದ ತಕ್ಷಣವೇ ನಮ್ಮ ಬಾಲಯ್ಯ ಬಾಬು ಅಡ್ಡ ಅಂತಲೇ ನೆನಪಾಗುತ್ತೆ. ನೋಡ್ತಾ ಇರ್ಬೋದು ಹಿಂದೂಪುರನ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ ನಾವು. ಹಿಂದೂಪುರದಲ್ಲಿ ಕೂಡ 1 ನಿಮಿಷ ಮಾತ್ರ ಸ್ಟಾಪ್ ಇರುತ್ತೆ. ಪ್ಯಾಸೆಂಜರ್ಸ್ ಇಲ್ಲಿ ಕೂಡ ತುಂಬಾ ಇದ್ದಾರೆ. ಪಿಂಕ್ ಪಾಪು ಕಾಣಿಸ್ತಾ ಇದ್ದಾರೆ ಟಿ ಶರ್ಟ್ ಹಾಕೊಂಡು. ಅವ್ರು ನಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಅವ್ರು ಹಿಂದೂಪುರದಲ್ಲಿ ಇಳ್ಕೊಂಡಿರೋದು. ಅಲ್ಲಂತೂ ಬಂದೇ ಬಿಡ್ತು ಹಿಂದೂಪುರದಿಂದ ಹೊರಡೋ ಟೈಮ್ ಬಂತು. ನೆಕ್ಸ್ಟ್ ಆದರೆ ತೋರಿಸ್ತೀನಿ. ಕಂಟೆಂಟ್ ಮಾಡೋಕ್ಕೆ ಕತ್ಲೆ ಆಗ್ತಾ ಇದೆ. ಪರ್ಸರ್ ಆಗ್ತಾ ಇದೀವಿ ನೋಡಿ ಹಿಂದೂಪುರದಿಂದ. ಡೈಲಿ ಕೇವಲ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಇಲ್ಲಿ. ಧರ್ಮವರಂ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ನಮ್ಮ ಧರ್ಮವರ ಜಂಕ್ಷನು. ಹೌದು, ಧರ್ಮವರಂನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಮೇಜರ್ ಆಗಿ 5 ರೂಟ್ ಹೋಗುತ್ತೆ. ಅವು ಯಾವ್ಯಾವ ರೂಟ್ ಅಂತ ನಿಮ್ಗೇನಾದರೂ ಗೊತ್ತಿದೆನಾ? ಹಾಗಾದರೆ ಕಾಮೆಂಟ್ ಮಾಡಿ ನೋಡೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ ನಮ್ಮ ಟ್ರೈನು. ಆ ಕಡೆ ಇದೆ, ನನ್ನ ಕಿಟಕಿ ಈ ಕಡೆ ಇರೋದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಫುಲ್ ಜನರಲಲ್ಲಿ ರಶ್ ಇದೆ. ಆ ಕಡೆ ಸೈಡ್ ಬಂದಿದೆ ನಮ್ಮ ಸ್ಟಾಪ್ಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಏನು ಊಟ ಮಾಡೋ ಟೈಮ್ ಆಯ್ತಲ್ವಾ? ಇಲ್ಲಿ ಊಟ ಸಿಗುತ್ತೆ, ಟ್ರೈನಲ್ಲೇ ಮಾರಕ್ಕೆ ಬರ್ತಾರೆ. ಪಲಾವು, ಚಿತ್ರಾನ್ನ ಎಲ್ಲ 50 ರೂಪಾಯಿ ಒಂದು ಪ್ಲೇಟು. ಇಲ್ಲೇ ಊಟ ಮಾಡ್ಕೊಳ್ಳೋದಿದ್ರೆ ತಗೊಂಡು ಊಟ ಮಾಡ್ಕೊಳ್ಳಿ. ನಮ್ಮ ಟ್ರೈನ್ಗೆ 5 ನಿಮಿಷ ಮಾತ್ರ ಸ್ಟಾಪ್ ಇರುತ್ತೆ ಧರ್ಮವರಂ ಜಂಕ್ಷನಲ್ಲಿ. 5 ನಿಮಿಷ ಆಗಿದ ತಕ್ಷಣ ಹೊರಡುತ್ತೆ. ಇದು ಮೇನಾಗಿ ಹೇಳೋದೇ ಮತ್ತೆ, ಇಲ್ಲಿಂದ SCR ಸ್ಟಾರ್ಟ್ ಆಗುತ್ತೆ, SWR ಎಂಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ವೆಲ್ಕಮ್ ಆಂಧ್ರಕ್ಕೆ. ಓವರ್ ನೈಟ್ ಟ್ರೈನ್ ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ. ನೈಟ್ ಟೈಮಲ್ಲಿ ಹಿಡಿಯೋಕೆ ಆಗಲ್ಲ ನಮ್ಮ ಟ್ರೈನ್ನ. ಬೆಸ್ಟ್ ಅಂತ ಹೇಳಿ ಇದಕ್ಕೆ ನೋಡಿ ಹೇಳ್ತಿರೋದು. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ನನಗೆ ಕಂಟೆಂಟ್ ಮಾಡೋಕ್ಕಾಗ್ತಿಲ್ಲ ಈ ಕತ್ತೆಗೆ. ನೆಕ್ಸ್ಟ್ ಎಲ್ಲಿ ನನಗೆ ಎಚ್ಚರಾಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ವಲ್ಪ ಹೊತ್ತು ಮಲ್ಕೊತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಯ್ತು ಆಯ್ತು. ಬ್ಯಾಕ್ 7 ಪ್ಯಾರಾಗ್ರಾಫ್ ನೋಡಿ ಸ್ಪೀಡ್ಗೆ ಯಾವ ಥರ ಲೈಟ್ ಫೋಕಸ್ ಮಿಂಚ್ತೈತಂತ ಒಂಥರ ಸಿಡ್ಲು ಹೊಡ್ದಂಗೆ ಆಗ್ತದೆ.
ಬರಬೇಕಿತ್ತು. 1 ನಿಮಿಷ ಮಾತ್ರ ಡಿಲೇ ಆಗಿದೆ ಅಷ್ಟೇ, ಏನು ಜಾಸ್ತಿ ಟೈಮ್ ಹೆಚ್ಚು ಕಮ್ಮಿ ಏನಾಗಿಲ್ಲ. ಪ್ಲ್ಯಾಟ್ಫಾರ್ಮ್ ಯಾವುದಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಹೋಗ್ತಾ ಇದೆ. ಸಾರಿ, ಆ ಕಡೆ 2, ಈ ಕಡೆ 3 ಅನ್ಕಂಡೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ ಅನಂತಪುರಲ್ಲಿ, ಯಾಕಂದರೆ ಆ ಕಡೆ 2 ಇದೆ, ಈ ಕಡೆ 1. ಅನಂತಪುರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಕಾಮೆಂಟ್ ಮಾಡಿ. ಕನ್ನಡದವರಾಗಿರಲಿ ಅಥವಾ ఆంధ్రದವರಾಗಿರಲಿ, ಯಾರು ನೋಡ್ತಾ ఇದ್ದೀరా కామెంట్ ಮಾಡಿ. ఎవరు చూస్తున్నారు అనంతపూర్ నుంచి చూద్దాం.
ರೀಚ್ ಆಗಿ ಬಿಟ್ಟೆ ನಾನು ಒಂದು ಕರ್ನೂಲ್ ಸಿಟಿಗೆ. ನಾನು ಹೇಳ್ದೆ ಅಲ್ವಾ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಜರ್ನಿನ ಅಂತೇಳಿ. ನಮ್ಮ ಟ್ರೈನ್ ನೋಡಿ ಈ ಕಡೆ ನಿಂತಿದೆ. ಬರಬೇಕಾಗಿರೋ ಟೈಮಿಂಗ್ ಬಂದ್ಬಿಟ್ಟು 1:19. ಈಗ ಬಂದಿರೋ ಟೈಮಿಂಗು 1:05 ಆಗಿದೆ. ಸ್ವಲ್ಪ ಡಿಲೇ ಆಗಿದೆ ಇಲ್ಲಿ ಕೂಡ ನಮ್ಮ ಟ್ರೈನ್ ಜರ್ನಿ. ಹೇಗೆ ಅನಿಸ್ತು ಜರ್ನಿ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒಂದು ಜರ್ನಿಯಲ್ಲಿ ಸಿಗೋಣ. ಎಲ್ಲರಿಗೂ ಈ ಥರ ಜರ್ನಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಹೇಗೆ ಅನಿಸ್ತು ನನ್ನ ಒಂದು ಜರ್ನಿ? ನನ್ನ ಒಂದು ಕರ್ನೂಲ್ ಸಿಟಿಗೆ ಬಂದಿರೋ ಜರ್ನಿ ಎಂಡ್ ಆಯ್ತು ಇವತ್ತಿಗೆ. ಬರಬೇಕಾಗಿರೋ ಟೈಮಿಂಗ್ ಬಂದ್ಬಿಟ್ಟು ಇಲ್ಲಿಗೆ 1:19. ಬಟ್ ನಾವು ಬಂದಿರೋದೀಗ 1:34 ಆಗಿದೆ. ನನ್ನ ಜರ್ನಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಟ್ರಾವೆಲ್ ಜರ್ನಿಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಫುಲ್ ಹೇಳ್ತೀನಿ. ನಮ್ಮ ಟ್ರೈನ್ ಹೊರಡ್ತಾ ಇದೆ ನೋಡಿ ಕರ್ನೂಲ್ ಸಿಟಿಯಿಂದ ಈಗ ಮುಂದಕ್ಕೆ. ಬಾಯ್.